ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ರೆಕಾರ್ಡ್ ಕೊಡ್ರಿ ಈಗ ಕೊಡ್ರಿ. ಸುಮ್ಮನೆ ಅಲ್ಲ ನೋಡಿ, ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಅವ್ರು ಭಾರತೀಯರ ಅಲ್ವಾ? ಅವ್ರಿಗೇನು ಈ ದೇಶದ ಮೇಲೆ ಹಕ್ಕಿಲ್ವಾ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನ ನಾ ತೀವ್ರವಾಗಿ ಖಂಡಿಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ಗೌರವಾಂತ ಸರ್, ಹೇಳುವುದು ಒಂದು, ಮಾಡುವುದು ಒಂದು. ಎರಡು ಫೇಸ್ ಬೇಡ, ಡಬಲ್ ಆಕ್ಟಿಂಗ್ ಬೇಡ. ಅವಾಗ ಒಂದು ಹೇಳೋದು, ಇವಾಗ ಒಂದು ಹೇಳೋದು, ಅದು ಬೇಡ. ಡಬಲ್ ಆಕ್ಟಿಂಗ್ ಬೇಡ. ಅಧಿವೇಶನದ ಕಲಾಪದ ನಡುವೆ ನಡೆದಂಥ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಮಾತಿನ ಅಜುಗಲ್ ಬಂದಿ ನೋಡಿದ್ರೆ ರಾಜಕೀಯ ಅಂದ್ರೆ ಇದೇನೋ ಅನ್ನಿಸ್ಬಿಡ್ತು. ಶತ್ರು ಮಿತ್ರ ಅನ್ನೋದು ಇಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾಗತ್ತೆ. ಯಾವಾಗ ಯಾರು ಯಾರ ಪಕ್ಕ ನಿಲ್ತಾರೆ, ಯಾರ ಮಾತಿಗೆ ಯಾರು ಚಪ್ಪಾಳೆ ಹೊಡಿತಾರೆ ಅನ್ನೋದು ಊಹೆಗೂ ನಿಲುಕದ ಮಾತು. ಅದರಲ್ಲೂ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ಸನ್ನಿವೇಶಗಳು ಸಾಮಾನ್ಯ ಅನ್ನೋದಕ್ಕೆ ಇದೇ ಒಂದು ಜೀವಂತ ಉದಾಹರಣೆ. ಇನ್ನು ಚರ್ಚೆ ಶುರುವಾಗಿದ್ದೇ ರಾಜಕೀಯ ನಿಶಕ್ತಿ ಅನ್ನೋ ಪದದಿಂದ. ಬಿಜೆಪಿ ನಾಯಕರ ಟೀಕೆಗೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ, ರಾಜಕೀಯವಾಗಿ ನನಗೆ ನಿಶಕ್ತಿ ಅನ್ನೋದೇ ಇಲ್ಲ, ಹಿಂದೆಯೂ ಇರಲಿಲ್ಲ, ಇವಾಗ್ಲೂ ಇಲ್ಲ, ಮುಂದೆಯೂ ಇರೋದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ರು. ನೀವು ಹಾಗೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಆ ಮಾಹಿತಿನ ನಾನು ಸ್ಪಷ್ಟವಾಗಿ ಬಿಜೆಪಿಗೆ ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ. ಇದೇ ಮಾತಿಗೆ ಮಧ್ಯಪ್ರವೇಶ ಮಾಡಿದ ಯತ್ನಾಳ್, ನಿಮ್ಮ ಮುಖದಲ್ಲಿ ನೆನ್ನೆ ನಿಶಕ್ತಿ ಕಾಣ್ತಿತ್ತು ಅನ್ನೋ ರೀತಿಯಲ್ಲಿ ಕಾಲೆಳೆದ್ರು. ಆದರೆ ಸಿದ್ದರಾಮಯ್ಯ ಅದಕ್ಕೂ ಹಿಂಜರಿಯದೆ, ರಾಜಕೀಯ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಆಟ ಅಲ್ಲ, ಜನ ಆಶೀರ್ವಾದ ಮಾಡಿದ್ರೆ ಮಾತ್ರ ಅಧಿಕಾರ ಬರುತ್ತೆ, ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಪ್ರಭುಗಳು ಅಂತ ಧೈರ್ಯದಿಂದ ಉತ್ತರ ಕೊಟ್ಟರು. ಇಲ್ಲಿ ಮಾತುಗಳು ಕೇವಲ ವಾಗ್ದಾಳಿ ಮಟ್ಟಕ್ಕೆ ನಿಲ್ಲಲಿಲ್ಲ. ಯತ್ನಾಳ್ ಅವರನ್ನೇ ಗುರಿಯಾಗಿಸಿಕೊಂಡ ಸಿಎಂ, ನಿಮಗೆ ತುಂಬಾ ಸಂಶಯಗಳಿದ್ದ ಕಾರಣ ನಿಮ್ಮದೇ ಪಕ್ಷ ನಿಮ್ಮನ್ನ ಹೊರ ಹಾಕಿತು ಅಂತ ಚುಚ್ಚಿದ್ರು. ಅದಕ್ಕೆ ಯತ್ನಾಳ್ ಕೂಡ ಹಿಂದೆ ಸರಿಯದೆ ನಿಮ್ಮನ್ನ ಹೊರ ಹಾಕಿಲ್ವಾ, ಕುತಂತ್ರದಿಂದ ಹೊರ ಹಾಕಿದ್ರು, ಆದ್ರೂ ಇವತ್ತು ಸಿಎಂ ಆಗಿದ್ದಿರಲ್ಲ ಅಂತ ತಿರುಗೇಟು ನೀಡಿದ್ರು. ರಾಜಕೀಯದಲ್ಲಿ ಅನ್ಯಾಯ, ಹೊರ ಹಾಕೋದು ಮತ್ತೆ ಮೇಲ್ಬರೋದು ಎಲ್ಲವೂ ಸಾಮಾನ್ಯ ಅಂತ ಹೇಳಿದ ಯತ್ನಾಳ್ ಮಾತಿನ ದಿಕ್ಕನ್ನೇ ಬದಲಿಸಿದ್ರು. ಇದೇ ವೇಳೆ ಯತ್ನಾಳ್ ಒಂದು ವಿಚಿತ್ರ ಹೇಳಿಕೆಯನ್ನ ಕೂಡ ಕೊಟ್ಟರು. ಇವಾಗ ಕ್ಲಿಯರ್ ಆಯಿತು, ಸಿದ್ದರಾಮಯ್ಯ 5 ವರ್ಷ ಪೂರ್ತಿ ಮಾಡ್ತಾರೆ ಅಂತ ಹೇಳಿ ಸಭೆಯಲ್ಲಿದ್ದವರಿಗೂ ಅಚ್ಚರಿ ಮೂಡಿಸಿದ್ರು. ಸ್ವಲ್ಪ ಹೊತ್ತಿನ ಹಿಂದೆ ಸಿಎಂ ಕಾಲೆಳೆದವರೇ ಈಗ ಅವರೇ ಪೂರ್ಣಾವಧಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳಿಲ್ಲ, ಶಾಶ್ವತ ಮಿತ್ರರಿಲ್ಲ ಅನ್ನೋ ಮಾತು ಯಾಕೆ ಹೇಳ್ತಾರೋ ಅರ್ಥವಾಗುತ್ತೆ. ಸಿಎಂ ಕೂಡ ಇದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡಿ, ನಾನು ಅನ್ಯಾಯ ಆಯ್ತು ಅಂತ ಹೇಳಲ್ಲ, ರಾಜಕೀಯದಲ್ಲಿ ಎಲ್ಲವೂ ನಡೆಯುತ್ತೆ, ಆದ್ರೆ ಸಂಶಯ ಇಟ್ಕೋಬೇಡಿ ಅಂತ ಸಮಾಧಾನಕರವಾಗಿ ಮಾತನಾಡಿದ್ರು. ಅಷ್ಟರಲ್ಲಿ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತಿನ ಕಣಕ್ಕಿಳಿದು, ಇವಾಗ ಸಿಎಂಗೆ ರಾಜಕೀಯ ಶಕ್ತಿ ಬಂದುಬಿಟ್ಟಿದ್ಯಾ, ಮೊನ್ನೆ ಸಪ್ಪಗಿದ್ರಿ, ಇವತ್ತು ಫುಲ್ ಎನರ್ಜಿಯಲ್ಲಿ ಇದ್ದೀರಾ ಅಂತ ವ್ಯಂಗ್ಯ ಮಾಡಿದ್ರು. ಇದರಿಂದ ಕಲಾಪ ಕ್ಷಣಿಕವಾಗಿ ಗಂಭೀರತೆ ಬಿಟ್ಟು ಚುರುಕು ಚಾಟಿಯ ವಾತಾವರಣಕ್ಕೆ ತಿರುಗಿತು. ಒಟ್ಟಾರೆ ನೋಡಿದ್ರೆ ಇದು ಕೇವಲ ವಾಗ್ವಾದ ಅಲ್ಲ, ಇದು ಕರ್ನಾಟಕ ರಾಜಕಾರಣದ ನಿಜ ಸ್ವರೂಪ. ಇಲ್ಲಿ ವಿರೋಧಿಗಳು ಕೂಡ ಕೆಲವೊಮ್ಮೆ ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ತಾರೆ, ಟೀಕೆ ಮಾಡ್ತಾ ಮಾಡ್ತಾ ಭವಿಷ್ಯವಾಣಿ ಕೂಡ ಕೊಡ್ತಾರೆ. ಅಧಿಕಾರ, ಪಕ್ಷ, ಸ್ಥಾನಮಾನ ಎಲ್ಲವೂ ಕ್ಷಣಿಕ. ಇವತ್ತು ಎದುರು ಕುಳಿತವನೇ ನಾಳೆ ಪಕ್ಕದಲ್ಲಿ ಕುಳಿತುಕೊಳ್ಳಬಹುದು. ಅದಕ್ಕೆ ಇಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರಲ್ಲ. ಅಧಿವೇಶನದ ಈ ಜುಗಲ್ಬಂದಿ ರಾಜಕೀಯ ಅಂದ್ರೆ ಕೇವಲ ಗಂಭೀರ ಭಾಷಣ ಅಲ್ಲ, ಅದು ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋ ಆಟ ಅನ್ನೋದನ್ನ ಮತ್ತೆ ಒಮ್ಮೆ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಸಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.